ಉದ್ಯಾನವನದ ತುಂಬಾ ಬೆಳೆದು ನಿಂತಿವೆ ಗಿಡ ಗೆಂಟೆಗಳು. ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ ಸದಾಶಿವನಗರ ಪಾರ್ಕ್. ಎಸ್ ವೀಕ್ಷಕರ, ತುಮಕೂರು ಎಷ್ಟು ಡೆವಲಪ್ ಆಗ್ತಾ ಇದೆಯೋ ಅಷ್ಟೇ ಸಮಸ್ಯೆಗಳು ದಿನೇ ದಿನೇ ಉದ್ಭವಿಸ್ತಾ ಇವೆ. ತುಮಕೂರಿನಲ್ಲಿರುವ ಹಲವು ಸಮಸ್ಯೆಗಳ ಕುರಿತು ನಿಮ್ಮ ಪ್ರಜಾಶಕ್ತಿ ಟಿವಿ ಸಾಲು ಸಾಲು ವರದಿಯನ್ನ ಬಿತ್ತರಿಸ್ತಾ ಇದೆ. ಆದ್ರೆ ಅಧಿಕಾರಿಗಳು ಮಾತ್ರ ಜಾಣ ಕುರುಡುತನ ತೋರ್ತಿದ್ದಾರೆ. ಇದೇ ಕಾರಣಕ್ಕೆ ಅದೆಷ್ಟೋ ಸಮಸ್ಯೆಗಳಿಗೆ ಮುಕ್ತಿ ಸಿಗ್ತಾ ಇಲ್ಲ. ಇಂತಹ ಸಮಸ್ಯೆಗಳಲ್ಲಿ ಪಾರ್ಕ್ಗಳು ಕೂಡ ಒಂದು. ತುಮಕೂರಿನಲ್ಲಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿರ್ಮಿಸಿ ಸರಿಯಾಗಿ ನಿರ್ವಹಣೆ ಮಾಡದೇ ಇರುವುದರಿಂದ ಅದೆಷ್ಟೋ ಪಾರ್ಕ್ಗಳು ಪಾಳು ಬಿದ್ದ ಕೊಂಪೆಯಾಗಿದೆ. ವಿಷ ಜಂತುಗಳ ಆವಾಸ ಸ್ಥಾನವಾಗಿ ಅನೈತಿಕ ಚಟುವಟಿಕೆಯ ತಾಣವಾಗಿ ಬದಲಾಗ್ತಾ ಇವೆ. ನಗರ ಅಭಿವೃದ್ಧಿ ಪ್ರಾಧಿಕಾರ ಸುಖಾಸುಮ್ಮನೆ ಪಾರ್ಕ್ ಅನ್ನ ನಿರ್ಮಿಸಿ ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಇತ್ತ ಸದಾಶಿವನಗರದ 5ನೇ ಮುಖ್ಯ ರಸ್ತೆಯಲ್ಲಿರುವ ಪಾರ್ಕ್ ಸರಿಯಾಗಿ ನಿರ್ವಹಣೆ ಇಲ್ಲದೆ ಸೊರಗ್ತಾ ಇದೆ. ಹೌದು, ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಒಳಪಡುವ ಕೆಲ ಪಾರ್ಕ್ಗಳ ಸ್ಥಿತಿಯಂತೂ ಹೇಳತೀರದಾಗಿದೆ. ಇನ್ನು ತುಮಕೂರು ನಗರದ ವಾರ್ಡ್ ನಂಬರ್ 12 ಸದಾಶಿವನಗರದ 5ನೇ ಮುಖ್ಯ ರಸ್ತೆಯಲ್ಲಿ ನಿರ್ಮಿಸಿರುವ ಸ್ವಾಮಿ ವಿವೇಕಾನಂದ ಉದ್ಯಾನವನ ಸ್ವಚ್ಛತೆ ಇಲ್ಲದೆ ಸೊರಗ್ತಾ ಇದೆ. ಇನ್ನು ಈ ಪಾರ್ಕ್ನಲ್ಲಿ ಓಡಾಡುವುದಕ್ಕೆ ತುಂಬಾ ತೊಂದರೆಯಾಗ್ತಾ ಇದೆ. ಇನ್ನು ಗಿಡ ಗೆಂಟೆಗಳು ಬೆಳೆದು ನಿಂತಿರೋದ್ರಿಂದ ಪಾರ್ಕ್ನಲ್ಲಿ ವಿಷ ಜಂತುಗಳ ಕಾಟವೂ ಕೂಡ ಹೆಚ್ಚಾಗಿದೆ. ಇಲ್ಲಿ ಪ್ರತಿನಿತ್ಯ ಜನರು ಓಡಾಡ್ತಿರ್ತಾರೆ. ಇಲ್ಲಿನ ಸ್ಥಿತಿ ಕಂಡು ಅವರು ಕೂಡ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದೇನೇ ಇರಲಿ, ಸ್ಥಳೀಯರಿಗೆ ಅನುಕೂಲವಾಗಲಿ ಎಂದು ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ನಿರ್ಮಿಸಿರುವ ಪಾರ್ಕ್ಗಳು ಸರಿಯಾಗಿ ನಿರ್ವಹಣೆ ಆಗದೆ ಪಾಳು ಬಿದ್ದ ರೀತಿ ಇರೋದು ಬೇಸರದ ಸಂಗತಿಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯವರು ಈ ಕಡೆ ಗಮನ ಹರಿಸಿ ಪಾರ್ಕ್ಗಳನ್ನು ಸ್ವಚ್ಛಗೊಳಿಸಿ ಸ್ಥಳೀಯರಿಗಾಗ್ತಾ ಇರುವ ಅಲ್ಲಿರುವ ಮಕ್ಕಳಿಗೆ ಉಪಯೋಗವಾಗುವ ರೀತಿ ಪಾರ್ಕ್ಗಳನ್ನ ನಿರ್ವಹಣೆ ಮಾಡಬೇಕಾಗಿದೆ. ತುಮಕೂರಿನಲ್ಲಿ ಅದೆಷ್ಟೋ ಪಾರ್ಕ್ಗಳು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಭಿವೃದ್ಧಿಪಡಿಸಿ ನಿರ್ವಹಣೆ ಇರದೆ ಸೊರಗ್ತಾ ಇವೆ. ನಾವಿದೀಗ ತುಮಕೂರಿನ ವಾರ್ಡ್ ನಂಬರ್ 12 ಸದಾಶಿವನಗರ 5ನೇ ಮುಖ್ಯ ರಸ್ತೆಯಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಉದ್ಯಾನವನದ ಮುಂಭಾಗದಲ್ಲಿರುವಂಥದ್ದು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಸದಾಶಿವನಗರದ 5ನೇ ಮುಖ್ಯ ರಸ್ತೆಯಲ್ಲಿರುವಂಥದ್ದು. ಈ ಪಾರ್ಕನ್ನು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಭಿವೃದ್ಧಿಪಡಿಸಲಾಗಿದೆ. ಆದರೆ ಯಾವುದೇ ನಿರ್ವಹಣೆ ಇಲ್ಲದೆ ಪಾರ್ಕ್ ಮಾತ್ರ ಪಾಳು ಬಿದ್ದ ಸ್ಥಿತಿಯನ್ನು ತಲುಪ್ತಾ ಇರುವಂಥದ್ದು. ಇದರೊಳಗಡೆ ಓಡಾಡೋದಕ್ಕೂ ಕೂಡ ತುಂಬ ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಿಡ ಗೆಂಟೆಗಳು ಬೆಳೆದುಕೊಂಡಿರೋದ್ರಿಂದ ಇದರೊಳಗಡೆನೂ ಕೂಡ ಓಡಾಡೋದಕ್ಕೆ ಆಗೋದಿಲ್ಲ. ಪಾರ್ಕ್ಗಳನ್ನು ವಿಶ್ರಾಂತಿ ಪಡೆಯೋದಕ್ಕಾಗಿ ಹಾಗೂ ಮಕ್ಕಳಿಗೆ ಉಪಯುಕ್ತವಾಗಲಿ ಅಂತ ನಿರ್ಮಿಸ್ತಾರೆ. ಆದರೆ ಎಲ್ಲ ಒಂದು ಕಡೆ ಮಕ್ಕಳಿಗಾಗಿ, ವಯೋವೃದ್ಧರಿಗಾಗಿ ವಿಶ್ರಾಂತಿ ಪಡೆಯೋದಕ್ಕಾಗಿ ನಿರ್ಮಿಸಿರುವಂಥ ಪಾರ್ಕ್ಗಳು ಯಾವ ರೀತಿಯಾಗಿ ತಲುಪ್ತಾ ಇವೆ ಅನ್ನೋದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸುವಂಥ ಪಾರ್ಕ್ಗಳನ್ನು ನಗರಾಭಿವೃದ್ಧಿ ಪ್ರಾಧಿಕಾರದಾಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಯಾರೂ ಕೂಡ ನಿರ್ವಹಣೆ ಮಾಡದೆ ಈ ರೀತಿ ಪಾಳು ಬಿದ್ದ ಸ್ಥಿತಿಯನ್ನು ತಲುಪಿಸ್ತಾ ಇರೋದು ಮಾತ್ರ ಬೇಸರದ ಸಂಗತಿಯಾದರು. ನೀವೀಗ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಪಾರ್ಕ್ನ ಸ್ಥಿತಿ ಸದ್ಯಕ್ಕೆ ಯಾವ ರೀತಿಯಪ್ಪ ಇದೆ ಅಂತಂದರೆ, ಗಿಡ ಗೆಂಟೆಗಳು, ಮುಳ್ಳು ಗಿಡಗಳು ಬೆಳೆದುಕೊಂಡಿರೋದ್ರಿಂದ ಇದರ ಒಳಗಡೆ ಯಾರೂ ಕೂಡ ಕಾಲಿಡೋದಕ್ಕೂ ಕೂಡ ಯೋಚನೆಯನ್ನು ಮಾಡೋದಿಲ್ಲ. ಇನ್ನು ಸಂಜೆ ಆದರೆ ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಅಂತ ನಿರ್ಮಿಸುವ ಪಾರ್ಕ್ಗಳು ಈ ರೀತಿ ಗಿಡಗಳಿಂದ ತುಂಬಿಕೊಂಡಿರೋದ್ರಿಂದ ಇಲ್ಲಿ ಓಡಾಡೋರಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. ಅಕ್ಕಪಕ್ಕದ ಮನೆಗಳಿಗೆ ವಿಷಜಂತುಗಳಿರ್ಬೋದು ಅನ್ನೋ ಅನುಮಾನಗಳು ಶುರುವಾಗ್ತಾ ಇದೆ. ಎಲ್ಲೋ ಅಪರೂಪಕ್ಕೆ ವರ್ಷಕ್ಕೋ 2 ವರ್ಷಕ್ಕೋ ಕ್ಲೀನ್ ಮಾಡುವಂಥ ಅಧಿಕಾರಿಗಳು, ಸಿಬ್ಬಂದಿಗಳು ಪ್ರತಿನಿತ್ಯವೂ ಕೂಡ ಪಾರ್ಕ್ಗಳನ್ನು ಸ್ವಚ್ಛವಾಗಿ ನಿರ್ವಹಣೆ ಮಾಡಿ ಇಟ್ಟುಕೊಂಡ್ರೆ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಆಶಯ. ಇದನ್ನು ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿರ್ಮಿಸಲಾಗಿದೆ. ಸದಾಶಿವನಗರದಲ್ಲಿರುವಂಥ ಪಾರ್ಕನ್ನು ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸ್ವಚ್ಛ ಮಾಡಿ ನಿರ್ವಹಣೆಯಿಂದ ನಡೆಸಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.